ಅದೇ ಸ್ನೇಹಿತರೆ, ದಯವಿಟ್ಟು ನೋಡಿ, ಇವರಿಗೆ ಗರ್ಭಕೋಶ ತೆಗೆದು 15 ವರ್ಷ ಆಗಿತ್ತು. ಹೆವಿ ಮೆಟಲ್ಸ್ ಲೆಡ್ ಬಂದು 755 ಲೆಡ್, ಅದರಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಪ್ಲಸ್ ಬೋನ್ಸ್ ಎಲ್ಲ ವೀಕ್ ಆಗಿಬಿಟ್ಟು ಸಿವಿಯರ್ ಆಸ್ಟಿಯೋಪೊರೋಸಿಸ್ ಆಗಿ ಸಿವಿಯರ್ ಪೇನ್ ಎಲ್ಲ ಇತ್ತು. ಸೊಂಟ ನೋವು ಪ್ಲಸ್ ಆಲ್ ಎವ್ರಿ ಬೋನ್ ಪೇನ್ ಆಗಿತ್ತು. ಹ್ಯಾಂಡ್ಸ್ ಎಲ್ಲ ಸ್ವೆಲ್ಲಿಂಗ್ ನಮ್ನೆಸ್ ಎಲ್ಲ ಇತ್ತು. ಬಟ್ ಇವಾಗ ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಇಂಪ್ರೂವ್ಮೆಂಟ್ ಆಗಿದೆ ಅಂದ ತಕ್ಷಣ ಎಸ್ಪೆಷಲಿ ಕೈದು ನೋವುಗಳಿದ್ದರೆ ನಿಮ್ಗೆ ತಲೆ ಕೆಡಿಸಿ, ಕಾಲು ನೋವಿದ್ದು ನಿಮಗೆ ರಿಕವರಿ ಆಗ್ತಾ ಇದ್ದೀರಂದ್ರೆ ಒಂದು 3 to 6 ಮಂತ್ಸ್ವರೆಗೂ ತುಂಬ ಕೇರ್ಫುಲ್ ಆಗಿ ಆಲ್ರೆಡಿ ಮೂವ್ಮೆಂಟ್ ಮಾಡ್ಕೊಳ್ತಾ ಹೋಗಿ. ಯಾಕಂದರೆ ನೋಡಿ, ಒಂದು ಪೇಷಂಟ್ ನಮ್ಮಲ್ಲಿ ಅವ್ರು ಆಲ್ರೆಡಿ ವಿಡಿಯೋನ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ರು ಅವರು. ಸೊ ಚೆನ್ನಾಗಿದ್ದೀನಿ ಅಂತ ಎಲ್ಲ ಓಡಾಟ ಟ್ರಿಪ್ಪು ಎಲ್ಲ ಮಾಡ್ತಾ ಇದ್ರು, ಎಲ್ಲರೂ ಚೆನ್ನಾಗಿತ್ತು. ಅವ್ರು ಆಲ್ರೆಡಿ ವಿಡಿಯೋನ ಹಾಕಿದ್ದೀನಿ. ಅವ್ರ ಹೆಸರಮ್ಮ ಸುಭದ್ರನ. ಸೊ ಅವ್ರದ್ದು ವಿಡಿಯೋನೂ ಹಾಕಿದ್ದೀನಿ. ಇನ್ನೊಂದ್ಸರಿ ಅವ್ರದ್ದು ವಿಡಿಯೋ ಲಿಂಕ್ ಹಾಕ್ತೀನಿ. ಅವ್ರಿಗೂ ಕೂಡ ಮೊನ್ನೆ ಬಿದ್ದುಬಿಟ್ಟು ಏನಾಗಿದೆ, ಹಿಪ್ಪು ಫ್ರಾಕ್ಚರ್ ಆಗಿದೆ. ಬಟ್ ಏನಂದರೆ ಲಕ್ಕಿಲಿ ಫೀಮರ್ ನೆಕ್ ಏನು ಫ್ರಾಕ್ಚರ್ ಆಗಿಲ್ಲ, ಜಸ್ಟ್ ಇಂಟರ್ಕಟಿಕ್ ಫ್ರಾಕ್ಚರ್. ಸೊ ಅದಕ್ಕೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದೇನೆಂದರೆ, ನೋಡಿ ಮತ್ತೆ ಬಂದು ಇವಾಗ ಅಲ್ಲಿ ಸರ್ಜರಿ ಮಾಡಕ್ಕೆ ಹೇಳಿದ್ರಂತ, ಸರ್ಜರಿ ಇಲ್ದಂಗೆ ರೆಡಿ ಆಗುತ್ತೆ ಅಂತ ನಮ್ಮ ಆರ್ಥೋಪೆಡಿಕ್ ಒಬ್ಬರು ನಮ್ಮ ಡಾಕ್ಟರ್ ಇದೆ, ಡಾಕ್ಟರ್ ರವೀಂದ್ರ ಅಂತ. ಅವರು ನಾವು ಕುತ್ಕೊಂಡ್ಬಿಟ್ಟು ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಮಾಡೋದಕ್ಕೆ ಇಂಜೆಕ್ಷನ್ಸ್ ಕೊಟ್ಕೊಂಡು ಮ್ಯಾನೇಜ್ ಮಾಡ್ತಿದ್ವಿ. ಅದು ವಿತೌಟ್ ಸರ್ಜರಿ ಅವ್ರು ರೆಡಿ ಆಗ್ತಾರೆ. ಇಂಟರ್ಕಟಿಕ್ ಫ್ರಾಕ್ಚರ್ಗೆ ಮೋಸ್ಟ್ ಆಫ್ ದ ಆರ್ಥೋ ಸರ್ಜನ್ಸೇ ಅವ್ರು ಸರ್ಜರಿ ಪ್ರಿಫರ್ ಮಾಡಲ್ಲ. ಸೊ ಆ ಥರಾಗಿ ಇವಾಗ ಒಂದು 1 ಮಂತಿಂದನೂ ಆಲ್ಮೋಸ್ಟ್ ಬೆಡ್ ರಿಡನ್ ಥರನೇ ಇದ್ದಾರೆ ಅವರು. ಇಲ್ಲಿಗೆ ಬಂದ್ಮೇಲೆ ಸ್ವಲ್ಪ ನಡೆಸ್ತಾ ಇದ್ದೀವಿ. ಅವ್ರದ್ದು ವಿಡಿಯೋನೂ ಹಾಕ್ತೀನಿ. ಸೊ ಹೀಗಾಗಿ ನೀವು ಯಾರೇ ಪೇಯ್ನು ಎಸ್ಪೆಷಲಿ ಬಂದಮೇಲೆ ಒಂದು ಜೀವ ಬಂದಂಗೆ ಆಗುತ್ತೆ, ಒಂದು ಹೊಸ ಶಕ್ತಿ ಬಂದಂಗೆ ಆಗುತ್ತೆ. ಮಗುಗೆ ಹೆಂಗೆ ಮಲ್ಕೊಂಡು ಕುತ್ಕೊಂಡು ಹಿಂಗೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡುವಾಗ ಬೀಳುತ್ತೆ. ಬಟ್ ಮಕ್ಕಳಿಗೆ ಏನಾಗುತ್ತೆ, ಅದಿನ್ನೂ ಮಂಡಿನಲ್ಲಿ ಚಿಪ್ ಫಾರ್ಮೇಷನ್ ಆಗಿರಲ್ಲ, ಮತ್ತು ಜಾಯಿಂಟ್ಸ್ ಎಲ್ಲ ತುಂಬ ಫ್ಲೆಕ್ಸಿಬಲ್ ಇರುತ್ತೆ. ಎಷ್ಟು ಸರಿ ಬಿದ್ದರೂ ಏನಾಗಲ್ಲ ಅವ್ರಿಗೆ. ಬಟ್ ನಮ್ಗೆ ಹಂಗಲ್ಲ, ನಾವು ಅದೇ ಥರ ಮಗು ಥರ ಆಗಿರ್ತೀವಿ. ಮತ್ತು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಒಂಥರ ಇದು ಬರೋ ಸ್ಟಾರ್ಟ್. ಅನ್ನತ್ತ ನೀವು ನಡಿಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಯಾಕಂದ್ರೆ ಬೆಡ್ ಥರ ಇರಿ, ನಡಿಬೇಡಿ. ಯಾಕಂದರೆ ಕೂತೋಷ್ಟು ನಮ್ಮದು ಐರನ್ ರಸ್ಟ್ ಹಿಡಿದಂಗೆ ನಮ್ಮ ಬಾಡಿ ರಸ್ಟ್ ಹಿಡಿಯುತ್ತೆ. ಮೂವ್ಮೆಂಟ್ ಮಾಡಿ, ಬಟ್ 100% ಎಕ್ಸ್ಟ್ರಾ ಕೇರ್ಫುಲ್ ಮಾಡಿ. ಮಗು ನಡೆಯುವಾಗ ನೋಡೋದಕ್ಕೆ ಎಲ್ಲರೂ ಇರ್ತಾರೆ, ಅಜ್ಜಿ ತಾತ ತಂದೆ ತಾಯಿ ಎಲ್ಲರೂ ಇರ್ತಾರೆ. ಬಟ್ ನಾವು ನಡೆಯುವಾಗ ನಮಗೆ ನಾವೇ ನೋಡ್ಕೋಬೇಕು. ಮತ್ತೆ ಬಿದ್ದರೆ ನೋವು ಮಾಡ್ಕೊಂಡ್ರೆ ನಮಗೆ ನೋವಾಗುತ್ತೆ. ಅದು ರಿಕವರಿ ಮಾಡ್ಕೊಳ್ಳೋ ತೊಂದರೆ ಇಲ್ಲ. ಈಗ ಅವ್ರಿಗೆ ರಿಕವರಿ ಮತ್ತೇನಾದರೆ ಆ ಪ್ರೋಗ್ರೆಸ್ ಆಲ್ರೆಡಿ ಇಷ್ಟು ವರ್ಷ ನೋವು ತಿಂದವರಿಗೆ ಮತ್ತೆ 2-3 ತಿಂಗಳು ಮತ್ತೆ ಸುಮ್ಮನೆ ಡಿಫಿಕಲ್ಟ್ ಆಗುತ್ತೆ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಹಾಗಾಗಿ ಬಿ ಮೋರ್ ಕೇರ್ಫುಲ್, ಬಿ ಮೋರ್ ಕಾಶಿಯಸ್ ವೆನ್ ಎವರ್ ಯು ಆರ್ ವಾಕಿಂಗ್ ಬ್ಯಾಕ್ ಅಗೇನ್ ಟು ಲೈಫ್ ಅಂತ ಹೇಳ್ತೇನೆ. ಥ್ಯಾಂಕ್ ಯು.